ನಾವು ಬರೀ ನಿಮ್ಮ ಮತವನ್ನು ಮಾತ್ರ ಯಾಚನೆ ಮಾಡ್ತಾ ಇಲ್ಲ. ಕಳೆದ 10 ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಕೊಟ್ಟಂತಹ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ. ಎಲ್ಲ ಭರವಸೆಗಳನ್ನು ಕೂಡ ವಿಶೇಷವಾಗಿ 5 ಗ್ಯಾರಂಟಿಗಳನ್ನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಜಾರಿಗೆ ಕೊಡ್ತೇವೆ ಅಂತ ಹೇಳಿದ್ದು. ನಾವು ಸರ್ಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಈಡೇರಿಸಿದ್ದೇವೆ. ಕೊಟ್ಟ ಮಾತಂತೆ ನಡ್ಕೊಂಡಿದ್ದೇವೆ. ನಿಮಗೆ ಸುಳ್ಳು ಭರವಸೆಗಳನ್ನ ನಾವು ಕೊಟ್ಟಿರಲಿಲ್ಲ. ಇದೇ ಬಿಜೆಪಿಯವರು ಹೇಳಿದ್ರು ದೊಡ್ಡ ದೊಡ್ಡ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅವ್ಯಾವನ್ನು ಕೂಡ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರೆ ಕರ್ನಾಟಕದ ಖಜಾನೆ ಖಾಲಿ ಆಗ್ಬಿಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಇವತ್ತು 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ 36,000 ಕೋಟಿ ರೂಪಾಯಿಗಳನ್ನ 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಮುಂದಿನ ವರ್ಷಕ್ಕೆ ಅಂದ್ರೆ 24-25ಕ್ಕೆ 52,009 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇನೆ. ಬಿಜೆಪಿಯವರು ಹೇಳ್ತಾರೆ ಈ ಚುನಾವಣೆ ಆದಮೇಲೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡ್ತಾರೆ. ಮೊದಲೆಲ್ಲ ಹೇಳಿದ್ರು ದುಡ್ಡಿಲ್ಲ ಅವರ ಹತ್ರ, ಅಭಿವೃದ್ಧಿ ಕೆಲಸ ನಡೆಯಲ್ಲ ಅಂತ ಹೇಳಿದ್ರು. ಈಗ ಹೇಳ್ತಾರೆ ಜಾರಿ ಕೊಟ್ಟ ಮೇಲೆ ಹೇಳ್ತಾರೆ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಅದು ಹಸಿ ಸುಳ್ಳು. ನಾವು ನಿಲ್ಲಿಸೋಕೆ ಹೋಗಲ್ಲ. ನಿಮ್ಗೆ ಏನ್ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಆ ಎಲ್ಲ ಗ್ಯಾರಂಟಿಗಳನ್ನ ನಾವು ಏನು 5 ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ. 5 ವರ್ಷಗಳು ಕೂಡ ಬಡವರಿಗೆ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸ್ತೇವೆ. ಶಕ್ತಿ ಯೋಜನೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದು ಮಾಡ್ತಾ ಇದ್ದೀರಾ ಇಲ್ಲ? ಮಾಡ್ತಾ ಇದ್ದೀರಿ. ಗೃಹ ಜ್ಯೋತಿ ಎಲ್ಲರಿಗೂ ಕೂಡ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ಆಮೇಲೆ ಗೃಹ ಲಕ್ಷ್ಮಿ ಯಾರು ಮನೆ ಯಜಮಾನಿದ್ದಾರೆ ಅವ್ರಿಗೆ ತಿಂಗಳಿಗೆ 2,000 ರೂಪಾಯಿ. 2,000 ರೂಪಾಯಿ. ಇದು ಪ್ರತಿ ತಿಂಗಳು ಕೂಡ 1,17,00,000 ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ. ಬಿಜೆಪಿಯವರೇ, ನೀವು ಹೇಳೋ ರೀತಿ ನಾವು ಸುಳ್ಳು ಹೇಳಿಲ್ಲ, ಜನರಿಗೆ ಮೋಸ ಮಾಡಿಲ್ಲ, ಜನರಿಗೆ ದ್ರೋಹ ಮಾಡಿಲ್ಲ, ಜನರಿಗೆ ಕೊಟ್ಟ ಮಾತಂತೆ ನಡ್ಕೊಂಡಿದ್ದೇವೆ. ಇದು ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ. ಅದಾದ್ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ. ನಾನು 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೆ. ಈ ಬಿಜೆಪಿಯವರು ಬಂದು 5 ಕೆಜಿ ಮಾಡಿದ್ರು. ನಾನು ಮತ್ತೆ 5 ಕೆಜಿ ಕೊಡ್ತೀನಿ ಅಂತ ಹೇಳಿದೆ. ಆದ್ರೆ 5 ಕೆಜಿ ಕೊಡ್ಲಿಕ್ಕಾಗಲ್ಲ. ಅದ್ರ ಬದಲು ದುಡ್ಡನ್ನ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ಈ ಬಿಜೆಪಿಯವರು ಇದಾರಲ್ಲ, ಮೋಸ ಮಾಡ್ಬಿಟ್ರು ನಮ್ಗೆ. ಮೊದಲು ಅಕ್ಕಿ ಕೊಡ್ತೀವಿ ಅಂತ ಹೇಳೋರು, ಆಮೇಲೆ ಕೊಡಲ್ಲ ಅಂತ ಹೇಳಿದ್ರು. ನಾವೇನು ಪುಕ್ಕಟ್ಟೆ ಕೇಳಿದ್ದಿಲ್ಲ. ಅವ್ರಿಗೆ 1 ಕೆಜಿಗೆ 34 ರೂಪಾಯಿ ಕೊಡ್ತೀವಿ, ಕೊಡ್ರಿ, ಬಡವರು ಕೊಡಬೇಕು, ಬಡವರಿಗೆ 3 ಹೊತ್ತು ಊಟ ಮಾಡಬೇಕು, ಅವರು ಯಾರು ಹಸಿರು ಮನೆ ಮಹಾರಾಣ ಹೋಗ್ತೀವಿ ಹೇಳಿದ್ರು. ಆದ್ರೆ ಈ ಬಿಜೆಪಿಯವರು ನಮಗೆ ಮೋಸ ಮಾಡಿ ಅಕ್ಕಿ ಕೊಡಲಿಲ್ಲ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಬಡವರಿಗೆ ತಿಂಗಳಿಗೆ 170 ರೂಪಾಯಿ ಕೊಡ್ತಾ ಇದೀವಿ. ಅಕ್ಕಿ ಬದಲಿಗೆ 170 ರೂಪಾಯಿ ಅಂತಂದ್ರೆ 5 ಜನ ಇದ್ದೇವೆ, 850 ರೂಪಾಯಿ ಕೊಡ್ತೀವಿ. ಒಂದು ಕುಟುಂಬದಲ್ಲಿ 5 ಜನ ಇದ್ರೆ 850 ರೂಪಾಯಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯುವ ನಿಧಿ ಕಾರ್ಯಕ್ರಮ ಜಾರಿಗೆ ಕೊಟ್ಟಿದ್ದೀವಿ. ನಾವು ನುಡಿದಂತೆ ನರೇಂದ್ರ ಮೋದಿ ಅವರು 10 ವರ್ಷ ಇದ್ರು, ನುಡಿದಂತೆ ನಡೆದಿದ್ದಾರ?
ಪದಾರ್ಥಗಳ ಆಹಾರ ಪದಾರ್ಥಗಳು ಅಕ್ಕಿ ಗೋಧಿ ರಾಗಿ ಬೆಲೆ ಕಡಿಮೆ ಆಯ್ತಾ? ಇಲ್ಲ ಅಂತ 15 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೊಡ್ತೀವಿ ಅಂತ ಬರಲಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿದ್ರ? ಮಾಡಲಿಲ್ಲ. 2014ರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ಡೀಸೆಲ್ ಬೆಲೆ 1 ಲೀಟರ್ಗೆ 57 ರೂಪಾಯಿ ಇತ್ತು, ಇವತ್ತು 95 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 75 ರೂಪಾಯಿ ಇತ್ತು, ಇವತ್ತು 106 ರೂಪಾಯಿ. 106 ರೂಪಾಯಿ. ಗ್ಯಾಸು 414 ರೂಪಾಯಿ ಇತ್ತು, ಇವತ್ತು 950 ರೂಪಾಯಿ. ಇದೇನಾ ಮಿಸ್ಟರ್ ನರೇಂದ್ರ ಮೋದಿ ಅವರೇ? ಅಚ್ಚೇನಿಲ್ಲ. ಆಯ್ತಾ? ಒಳ್ಳೆಯದಿಲ್ಲ. ಬಿಜೆಪಿ ಓಟ್ ಹಾಕ್ತೀರಾ? ಜನರು, ಹಿಂದೂಗಳು, ಮುಸಲ್ಮಾನರು ಒಡನಾಡ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಜನಗಳನ್ನ ವಿಂಗಡಣೆ ಮಾಡ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಕೂಡ ಓಟ್ ಕೊಡಬಾರದು. ಕೊಡ್ತೀರಾ? ಕೊಡಬಾರದು. ಅವ್ರು ಏನು ಮಾಡಿಲ್ಲ. ಈಗ ಮತ್ತೆ ಕೇಂದ್ರ ಸರ್ಕಾರ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ನಿನ್ನೆ 25 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ನಾವು ಅವನ್ನೂ ಕೂಡ ಜಾರಿ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕೊಟ್ಟ ಮಾತಂತೆ ನಡ್ಕೊಳ್ಳಲ್ಲ. ನಡ್ಕೊತೀವಿ. ಯಾವತ್ತೂ ಕೂಡ ಕೊಟ್ಟ ಮಾತಂತೆ ನಡ್ಕೊತೀವಿ. ಬಿಜೆಪಿ ಮತ್ತೆ ಮಾತಿಗೆ ತಪ್ಪಿಸ್ಕೊಳ್ಳಲ್ಲ. ಅದಕ್ಕೋಸ್ಕರನೇ ಬಸವಾದಿ ಶರಣರಿದ್ದಾರಲ್ಲ, ಅವರು ನೋದಂತೆ ನಡೆದಿದ್ರು ಅಂತೇಳಿ ಬಸವಣ್ಣವರನ್ನ ಇವತ್ತು ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡ್ಕೊಂಡಿದ್ದೇವೆ. ಅದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆದು ನರೇಂದ್ರ ಮೋದಿ ಅವರನ್ನ ಕೆಳಗಿಳಿಸಿ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಈ ದೇಶದಲ್ಲಿ ಪ್ರಧಾನಮಂತ್ರಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಮಾತುಗಳನ್ನ ಇನ್ನೊಂದು ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಜೆಡಿಎಸ್ ಕ್ಯಾಂಡಿಡೇಟ್ರು ಇಲ್ಲಿ ಬಿಜೆಪಿಯವರು ಮತ್ತು ಜೆಡಿಎಸ್ನವರು ಇಬ್ಬರು ಒಂದಾಗಿದ್ದಾರೆ. ಇದೇ ದೇವೇಗೌಡರು ಹೇಳಿದ್ರು 2019ರಲ್ಲಿ ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಕೂಡ ಪ್ರಧಾನಮಂತ್ರಿ ಆಗಲ್ಲ. ಒಂದು ವೇಳೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು. ಯಾರು ಹೇಳ್ತಾ ಇದ್ರಲ್ಲ? ವಿಷ್ಣು ದೇವೇಗೌಡ. ಆಮೇಲೆ ಇನ್ನೂ ಮಾತು ಹೇಳಿದ್ರು, ಏನಂತಂದ್ರೆ ನಾನೇನಾದ್ರು ಪುನರ್ಜನ್ಮ ಇದ್ರೆ, ಮುಂದಿನ ಜನ್ಮ ಅನ್ನೋದಿದ್ರೆ ಒಂದು ಜನ್ಮದಲ್ಲಿ ಮುಸಲ್ಮಾನ ಹೋಗ್ತೀನಿ ಅಂತ ಹೇಳಿದ್ರು. ಇದೇ ದೇವೇಗೌಡರು ಇವತ್ತು ನರೇಂದ್ರ ಮೋದಿ ಅವರನ್ನ ಬಹಳ ನರೇಂದ್ರ ಮೋದಿ ಅವರು ಬಹಳ ಪ್ರೀತಿಸ್ತಾರೆ. ಈಗ ಇದನ್ನ ಜೆಡಿಎಸ್ನವರಿಗೆ ಈ ಕೋಲಾರ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದಾರೆ. 3 ಸ್ಥಾನಗಳ 3 ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಒಂದು ಹಾಸನ, ಇನ್ನೊಂದು ಮಂಡ್ಯ, ಇದು ಕೋಲಾರ 3ನೇದು. ಅವರೊಳಗೆ ಮಾತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ತಳ್ಳಿಬಿಟ್ಟಿದ್ದಾರೆ. ಅಲ್ಲಿ ಕೇಳಬೇಡಪ್ಪ, ಸೋತ್ಬಿಟ್ಟಿಯಾ, ಅಲ್ಲೋಗಿ ನಿಂತು ಹೋಗಿ ಅಂತ ಹೇಳಿ ಅಲ್ಲಿ ಹೋಗಿ ನಿಲ್ಲಿಸಿದ್ದಾರೆ. ದಯಮಾಡಿ ಕೋಲಾರದಲ್ಲಿ ಈ ಹೊಂದಾಣಿಕೆ ಅಭ್ಯರ್ಥಿ ಇದೆಲ್ಲ ಜೆಡಿಎಸ್ನವರಿಗೆಲ್ಲ ಅವರು ಸೋಲಿಸ್ತೀವಿ ಅಲ್ವಾ? ದಯಮಾಡಿ ಸೋಲಿಸ್ಬೇಕು. ಜೆಡಿಎಸ್ನವರು ಏನು ಮಾಡಿಲ್ಲ. ಇವತ್ತು ನಾನು ಕೆಸಿ ವ್ಯಾಲಿ ಕಾರ್ಯಕ್ರಮದ ಯೋಜನೆ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡುವಾಗ ಕುಮಾರಸ್ವಾಮಿ ವಿರೋಧ ಮಾಡಿದ್ರು.
ಇದೇ ಕುಮಾರಸ್ವಾಮಿ ವಿರೋಧ ಮಾಡಿದ್ರು, ಇವತ್ತು ಕೂಡ ವಿರೋಧ ಮಾಡುತ್ತಾರೆ. ಕೋರ್ಟ್ಗೆಲ್ಲ ಹಾಕ್ಸಿದ್ರು ಅರ್ಜಿ ಹಾಕ್ಸಿದ್ರು, ಅಂತವ್ರಿಗೆ ಓಟ್ ಕೊಡ್ತೀರ. ಇವತ್ತು ಕೆರೆ ತುಂಬಿಸಿರೋದ್ರಿಂದ ಹಸಿರಾಗ್ತದೆ, ಕೋಲಾರ ಎಲ್ಲ ಹಸಿರಾಗಿದೆ. ತರಕಾರಿ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ, ಹಣ್ಣಿನ ಬೆಳಿಲಿಕ್ಕೆ ಅನುಕೂಲ ಆಗ್ತದೆ. ಇದನ್ನೆಲ್ಲ ಮಾಡಿದವರು ಕಾಂಗ್ರೆಸ್ ಸರ್ಕಾರವೇ ಹೊರತು ಜೆಡಿಎಸ್ನವರಲ್ಲ, ಬಿಜೆಪಿಯವರಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಂಡಿರ್ತಾರೆ. ಆದ್ರಿಂದ ಇವರ ಹೊಂದಾಣಿಕೆ ಅಭ್ಯರ್ಥಿ ಯಾರಿದ್ದಾರೆ, ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ, ಅವ್ರ ಹೆಸರೇನಪ್ಪ, ಮಲ್ಲೇಶ್ ಬಾಬು. ಏನು ಎರಡು ಹೆಸರುಗಳು ಇಟ್ಕೊಂಡ್ಬಿಟ್ಟವ್ರೆ, ಮಲ್ಲೇಶ್ ಬಾಬು. ಆ ಮಲ್ಲೇಶ್ ಬಾಬು ಸೋಲಿಸಿ ಇವನು ನಾರಾಯಣ ಸ್ವಾಮಿ ಅವರು ನಮ್ಮ 2 ಸಾರಿ ಅವರನ್ನು ಸೋಲಿಸಿದ್ದಾರೆ. ಬಂಗಾರಪೇಟೆ ಶಾಸಕರಾದಂತ ನಾರಾಯಣ ಸ್ವಾಮಿ ಅವರು 2 ಬಾರಿ ಸೋಲಿಸಿದ್ದಾರೆ. ಆ ಸೋತ ಅಭ್ಯರ್ಥಿಯನ್ನ ಕರ್ಕೊಂಡು ಇಲ್ಲಿ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನೀವು ಇನ್ನೂ ಸೋಲಿಸ್ತೀರಿ ಅಲ್ವಾ? ನಮ್ಮ ಅಭ್ಯರ್ಥಿ ಗೌತಮರನ್ನ ಗೆಲ್ಲಿಸ್ತೀರಿ ಅಲ್ವಾ? ಇವೆಲ್ಲವೂ ಕೂಡ 26ನೇ ತಾರೀಕು ಮತಗಟ್ಟೆಗೆ ಹೋಗಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನ ಅವರಿಗೆ ವಿರುದ್ಧವಾಗಿ ಮತ ಹಾಕಿ ಗೌತಮ್ ಅವರಿಗೆ ಆಶೀರ್ವಾದ ಮಾಡಿ ಇವರನ್ನ ಲೋಕಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ತೇನೆ. ದಯವಿಟ್ಟು ಮಾಡ್ತೀರಾ? ಗೆದ್ದೆಗುಳ್ಳಾಗ್ತೀರಾ? ಯಾರು ಎತ್ತಿದೆ ಅವ್ರಿಗೆ ಉಳ್ಳಾಗ್ಬೇಕಲ್ವಾ? ಉಳ್ಳಾಗ್ಬೇಕಲ್ಲ, ಮತ್ತೆ ನಮ್ಗೆ ಆಶೀರ್ವಾದ ಮಾಡಬೇಕಲ್ಲ, ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಬೇಕಲ್ಲ, ಕಾಂಗ್ರೆಸ್ನ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕಲ್ಲ. ದಯವಿಟ್ಟು 26ನೇ ತಾರೀಕು ಮತಗಟ್ಟೆಗೆ ಹೋಗಿ ಆಶೀರ್ವಾದದ ಮುಂದೆ ಪಟ್ಟಣೋತ್ಸವದ ಮೂಲಕ ಗೌತಮ್ ಅವರಿಗೆ ಸಹಾಯ ಮಾಡಬೇಕು, ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.